ವೆಲ್ಕಮ್ ಟು ಸಂಪರ್ಕ ಟಿವಿ. ಇವತ್ತು ಒಬ್ಬ ವಿಶೇಷ ವ್ಯಕ್ತಿ, ಹಾಸ್ಯ ಕಲಾವಿದರು, ರಂಗಭೂಮಿ ಕಲಾವಿದರು, ವಿಶೇಷ ಕಲಾವಿದರು ಅಂತಾನೆ ಹೇಳ್ಬೋದು. ಇವ್ರನ್ನ ಅನೇಕ ಮೂವಿಗಳಲ್ಲಿ, ಧಾರಾವಾಹಿಗಳಲ್ಲಿ ನಟನೆ ಮಾಡಿದ್ದಾರೆ. ಇವರ ನಟನೆಗೆ ಸಾಟಿ ಇಲ್ಲ ಅಂತಾನೆ ಹೇಳ್ಬೋದು. ಶಿವಕುಮಾರ್ ಆರಾಧ್ಯ ಅಂತ. ಸರ್, ವೆಲ್ಕಮ್ ಟು ಸಂಪರ್ಕ ಟಿವಿ. ನಮಸ್ಕಾರ. ನಮಸ್ಕಾರ. ಸಂಪರ್ಕ ಟಿವಿಯ ತಮಗೂ ಮತ್ತು ನಮ್ಮ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಅನಂತ ಶರಣಾರ್ಥಿಗಳು. ಸರ್, ಹೇಗಿದ್ದೀರಿ? ಚೆನ್ನಾಗಿದೆ. ತಾವು ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ಸರ್, ತಮ್ಮ ಜನ್ಮಸ್ಥಳ? ನನ್ನ ಜನ್ಮಸ್ಥಳ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಹೊಸಹಳ್ಳಿ. ಸರ್, ತಾವೊಬ್ಬರೇ ಮಗನ ತಂದೆ ತಾಯಿಗೆ? ನಾವು ಇಬ್ರು, ನಾನು ನಮ್ಮಣ್ಣ ರೇಣುಕಾರಾಧ್ಯ ಅಂತ. ಅವರು ಡಿಫೆನ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, LRD ಕಾರ್ಖಾನೆಯಲ್ಲಿ. ಅವರು ರಿಟೈರ್ಡ್ ಆಗಿದೆ. ಅವ್ರು ಇಲ್ಲೇ ಬೆಂಗಳೂರಿನಲ್ಲೇ ವಾಸ ಇದ್ದಾರೆ. ಸರ್, ಕಲಾವಿದ್ರೆ ಆಗ್ಬೇಕು ಅಂತ ಯಾಕೆ ಅನಿಸ್ತು ಅಂತ? ನಾನು ಯಾವತ್ತೂ ಕಲಾವಿದ ಆಗ್ತೀನಿ ಅಂತ ಅಂದ್ಕೊಂಡೇ ಇರ್ಲಿಲ್ಲ. ಕಲಾವಿದ ಆಗಿದ್ದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದ್ರೆ ನಾನು ಬಹಳ ಸಂಕೋಚದ ಸ್ವಭಾವ. ಚಿಕ್ಕಂದಲ್ಲಿ ಯಾರೇ ಒಬ್ರ ಹತ್ರ ಮಾತಾಡ್ಬೇಕಾದ್ರೆ ಬಹಳ ಸಂಕೋಚ ಪಡ್ತಾ ಇದ್ದೆ. ನನಗಿನ ಸ್ವಲ್ಪ ಹೆಚ್ಚು ಓದಿರೋರು ಅಂದ್ರೆ ಅವ್ರ ಹತ್ರ ಮಾತಾಡ್ತಾ ಇರ್ಲಿಲ್ಲ, ಹೆದರ್ಕೋತಾ ಇದ್ದೆ. ಸ್ವಲ್ಪ ಶ್ರೀಮಂತರು ಅಂದ್ರೆ ಹೆದರ್ಕೋತಾ ಇದ್ದೆ. ಗೊತ್ತಿಲ್ಲ ತಾಯಿ ಶಾರದೆಗೆ ಯಾವ ಜನ್ಮದಲ್ಲಿ ಒಂದು ಹೂ ಜಾಸ್ತಿ ಇಟ್ಟಿದ್ಯೋ ಗೊತ್ತಿಲ್ಲ. ಈ ಜನ್ಮದಲ್ಲಿ ಕಲಾವಿದರು ಅನ್ಸ್ಕೊಳ್ಳೋಕೆ ನನಗೊಂದು ಅವಕಾಶ ಸಿಕ್ಕಿದೆ. ಸರ್, ನಿಮ್ ತಂದೆ ತಾಯಿ ಕಲಾವಿದ್ರ ಫ್ಯಾಮಿಲಿನ? ಇಲ್ಲ, ಕಲಾವಿದರಲ್ಲ. ಅವರು ರೈತ ಕುಟುಂಬದಿಂದ ಬಂದವರು. ನಮ್ಮ ತಂದೆ ರೈತ ಕುಟುಂಬದಿಂದ ಬಂದ್ರು ಕೂಡ ಬೆಂಗಳೂರು ಬಂದ ಮೇಲೆ ಮಿನೋರಾ ಮಿಲ್ ಅಂತ ಒಂದು ಫ್ಯಾಕ್ಟರಿ ಇತ್ತು, ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಜೊತೆಗೆ ಅವರು ಪೌರೋಹಿತ್ಯವನ್ನು ಅವರು ಸತತವಾಗಿ ರೂಢಿಸ್ಕೊಂಡು ಬಂದಿದ್ರು. ತಾಯಿ ಸರ್? ತಾಯಿ ಅವ್ರೇನಿಲ್ಲ, ಬರೀ ಫ್ಯಾಮಿಲಿ ನೋಡ್ಕೊಳ್ತಾ ಇದ್ರು ಅಷ್ಟೇ. ಸರ್, ಕಲಾವಿದ್ರು ಅಂದಿದ ತಕ್ಷಣನೇ ಫ್ಯಾಮಿಲಿನಲ್ಲಿ ಆಗ್ಲಿ, ತಂದೆ ತಾಯಿ ಆಗ್ಲಿ ಬೇಡ ಅಂತ ಹೇಳ್ತಾರೆ. ಆ ತರದ್ ಏನಾದ್ರು ನಿಮ್ಗೆ ಬೇಡ ಅನ್ನೋದು ಅಪೋಸಿಷನ್ ಏನಾದ್ರು ಬಂದಿತ್ತಾ ಅಂತ? ಖಂಡಿತ. ನಮ್ಮ ತಂದೆ ತಾಯಿ ಇಬ್ರು ಬೇಡ ಅಂತ ಹೇಳಿದ್ರು. ನಾನು ಕಲಾವಿದನಾಗಿದ್ದು ಹೇಗೆ ಅಂತ ಯೋಚನೆ ಮಾಡೋದು ನನಗೆ ಆಶ್ಚರ್ಯ ಆಗುತ್ತೆ. ಮೊದಲನೇದಾಗಿ ಶಾಲೆಯಲ್ಲಿ ನಾನು 5ನೇ ಕ್ಲಾಸಲ್ಲಿ ಇದ್ದಾಗಲೇ ನಾನು ವೇದಿಕೆ ಹತ್ತುವಂತ ಒಂದು ಅವಕಾಶ ಸಿಕ್ತು. ಅದಕ್ಕೆ ಪ್ರೋತ್ಸಾಹ ನೀಡಿದಂಥವ್ರು ನನ್ನ ಟೀಚರ್ಸ್ ಅಲ್ಲಿ. ಆಗ ಏನು ಮನೇಲಿ ಅಪೋಸ್ ಇರಲಿಲ್ಲ. ನಾನು ಬೆಳೆದ ನಂತರ ಸ್ಕೂಲು ಕಾಲೇಜಲ್ಲಿ ನಾಟಕಗಳು ಮಾಡ್ತಾ ಇದ್ದಾಗ ಅಲ್ಲೂ ಅಷ್ಟು ಅಪೋಸ್ ಮಾಡಲಿಲ್ಲ. ಆ ನಂತರ ಯಾವಾಗ ನಾನು ಈ ಒಂದು ರಂಗದಲ್ಲಿ ಅಳವಡಿಸ್ಕೊಂಡೆ, ಅವಾಗ ತುಂಬಾ ಅಪೋಸ್ ಮಾಡಿದ್ರು, ಬೇಡ 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 ಅಂತ. ಆನಂತರ ಅವರೇ ಖುಷಿ ಪಟ್ರು. ಬಿಡಿ, 4 ಜನ ಗುರುತಿಸಿ ನಮ್ಮ ಬಗ್ಗೆ ಒಂದು ಪ್ರಶಂಸೆ ಮಾಡಿದಾಗ ಖುಷಿ ಪಟ್ರು. ಎಲ್ಲ ತನ್ನ ತಾಯಿಯೋ ಖುಷಿ ಪಟ್ಟೆ ಮಕ್ಕಳನ್ನ. ಸರ್, ಹಾಗೆ ನೀವು ಕಲಾವಿದರಾಗಿ ನನಗೆ ತೃಪ್ತಿ ಇದೆಯಾ ಅಂತ? ಕಲಾವಿದರಿಗೆ ಯಾವತ್ತು ತೃಪ್ತಿನ ಸಿಗೋದೇ ಇಲ್ವಂತ. ಯಾಕೆ ಅಂತ? ಒಂದ್ ರೀತಿ ಖುಷಿ ಇರುತ್ತೆ, ಎಲ್ರು ಗುರುತಿಸ್ತಾರೆ, ನಮ್ಮನ್ನ ಮಾತಾಡಿಸ್ತಾರೆ ಅಂತ. ಆದ್ರೆ ಎಲ್ಲಿ ಅವರು ತೃಪ್ತಿ ಸಿಗಲ್ಲ ಅಂದ್ರೆ ಪಾತ್ರದಲ್ಲಿ. ಎಷ್ಟೇ ಪಾತ್ರ ಮಾಡಿದ್ರು ಕೂಡ ನಮ್ಗೆ ಇನ್ನೂ ಒಳ್ಳೆ ಪಾತ್ರ ಸಿಗ್ಬೇಕಾಗಿತ್ತು, ಬೇರೆ ಬೇರೆ ಪಾತ್ರ ಸಿಗ್ಬೇಕಾಗಿತ್ತು, ಆದ್ರೆ ಇನ್ನೂ ಹೆಚ್ಚು ನಾವು ತೊಡಗಿಸ್ಕೋಬೇಕಾಗಿತ್ತು ಅನ್ನೋದಿರುತ್ತೆ. ಅದು ತೃಪ್ತಿ ಅಲ್ಲಿ ಸಿಗಲ್ಲ. ಸರ್, ನಿಮ್ಗೆ ಇವತ್ತಿನವರೆಗೂ ನೀವು ಮಾಡಿರೋ ಪಾತ್ರಗಳಲ್ಲಿ ಯಾವ ಪಾತ್ರ ತೃಪ್ತಿ ಅಂತ ಅನ್ಸಿದೆ ಅಂತ? ಈಗಾಗಲೇ ನಿಮ್ಗೆ ಹೇಳಿದೆ ನಾನು, ತೃಪ್ತಿ ಅಂದ್ರೆ ಕಲಾವಿದ ಸಿಗಲ್ಲ ಅಂತ. ಆದ್ರೂ ಕೂಡ ಸ್ವಲ್ಪ ಸಮಾಧಾನ ಪಡ್ಕೋಬಹುದು ಅಂದ್ರೆ ಚೀಸ್ ಆಫ್ ಸಾವಿತ್ರಿ ಅಂತ ಸೀರಿಯಲ್ ಬರ್ತಾ ಇತ್ತು ಜಿ ಟಿವಿನಲ್ಲಿ. ತುಂಬಾ ಒಳ್ಳೆ ಪಾತ್ರ. ಅಲ್ಲಿ ಸಾವಿತ್ರಿಯ ತಂದೆ ಸೂರಪ್ಪ ಅಂತಕ್ಕಂಥ ಪಾತ್ರ. ಅಭಿನಯಕ್ಕೆ ಒಳ್ಳೆ ಒಂದು ಅವಕಾಶ ಇತ್ತು. ನಾನು ಕೂಡ ಬಹಳ ಇಷ್ಟಪಟ್ಟು ಆ ಪಾತ್ರವನ್ನು ಮಾಡಿದೆ. ಆ ಪಾತ್ರಕ್ಕೆ ಒಳ್ಳೆ ಹೆಸರು ಸಿಕ್ತು. ಜನ ಕೂಡ ಅದನ್ನ ಗುರುತಿಸಿದ್ರು, ಪ್ರಶಂಸೆ ಕೊಟ್ರು. ಅದೊಂದು ಪಾತ್ರ ನನಗೆ ತುಂಬಾ. ಸರ್, ನಿಮ್ಗೂ ಇನ್ನು ನಾನು ಇಂಥ ಪಾತ್ರ ಮಾಡಿದ್ರೆ ನನಗೆ ತೃಪ್ತಿ ಸಿಗುತ್ತೆ ಅನ್ಸಿದ್ರೆ ನಿಮ್ಗೆ ಯಾವ ಪಾತ್ರ ಮಾಡ್ಬೇಕು ಅಂತ ಇಂಟೆನ್ಷನ್ ಇದೆ ಅಂತ? ಬಹುತೇಕ ಎಲ್ಲ ತರ ಪಾತ್ರ ಮಾಡಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಆದ್ರೂ ಗೊತ್ತಿಲ್ಲ, ಇನ್ನು ಹೆಚ್ಚು ಪಾತ್ರಗಳು ಸಿಕ್ಕಾಗ, ವಿಭಿನ್ನವಾದ ಪಾತ್ರಗಳು ಸಿಕ್ಕಾಗ ಅದ್ರಲ್ಲಿ ತೊಡಗಿಸ್ಕೊಳ್ಳಕ್ಕೆ ಅವಕಾಶ ಸಿಗುತ್ತೆ. ಸರ್, ಇವಾಗ್ನವರಿಗೂ ಎಷ್ಟು ಧಾರಾವಾಹಿಗಳಲ್ಲಿ ಪಾತ್ರಗಳನ್ನ ಅಭಿನಯಿಸಿದ್ದೀರಾ? ಧಾರಾವಾಹಿ ಎಷ್ಟು ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಸುಮಾರು ಒಂದು 10,000 ಎಪಿಸೋಡ್ಗಿಂತ ಜಾಸ್ತಿ ಆಗಿದೆ ಧಾರಾವಾಹಿ. ಗ್ರೇಟ್ ಅಂತ ಹೇಳ್ಬೋದು. ಇದು ತಾಯಿ ಶಾರದೆ ಕೃಪೆ. ಹಾಗೆ ಸಿನಿಮಾಗಳು ಒಂದು 550ಕ್ಕಿಂತ ಹೆಚ್ಚಿನ ಸಿನಿಮಾಗಳಾಗಿದೆ. ಇಷ್ಟಾದ್ರೂ ಕೂಡ ನಾನು ಇವತ್ತಿಗೂ ಪ್ರತಿದಿನ ನಾನು ಕ್ಯಾಮ್ರಾ ಮುಂದೆ ಹೋದಾಗ ಅವತ್ತೇ ನನ್ನ ಹೊಸ ಒಂದು ಪಾತ್ರ ಮಾಡ್ತಾ ಇರೋದು. ಇದೇ ನನ್ನ ಮೊದಲನೇ ದಿನ ಅನ್ನೋ ಭಾವನೆ ಇಟ್ಕೊಂಡು ನಾನು ಪಾತ್ರ ಮಾಡ್ತೀನಿ. ಸರ್, ಹಾಗೆ ಪಾತ್ರ ಮಾಡುವಾಗ ಇದು ಮೇಲ್ ಪಾತ್ರ, ಇದು ಕೀಳ್ ಪಾತ್ರ ಅನ್ನೋದಿರುತ್ತೆ. ಅಂದ್ರೆ ಇದು ದೊಡ್ಡ ಪಾತ್ರ, ಇದು ಚಿಕ್ಕ ಪಾತ್ರ ಅನ್ನೋದು. ಆ ತರದ್ ನಿಮಗೆ ಯಾವ್ದಾದ್ರು ಆ ತರದ್ ಏನಾದ್ರು ಇನ್ಸೆಕ್ಯೂರಿಟಿ ಫೀಲ್ ಆಗಿದೆಯಾ? ಇಲ್ಲ, ಅದು ಅನ್ಕೊಳ್ಳೇಬಾರ್ದು. ಪ್ರತಿಯೊಂದು ಕಥೆಗೂ ಪ್ರತಿಯೊಂದು ಪಾತ್ರ ಕೂಡ ಬಹಳ ಮುಖ್ಯ. ಯಾಕೆಂದ್ರೆ ದೊಡ್ಡ ದೊಡ್ಡ ಕಲಾವಿದರ ಕಡೆ ನಟಿಸುವಾಗ ಚಿಕ್ಕ ಚಿಕ್ಕ ಕಲಾವಿದರನ್ನ ಎಲ್ಲೋ ಒಂದ್ ಕಡೆ ಡಿಮೋಟಿವೇಟ್ ಮಾಡ್ತಾ ಹೋಗ್ತಾ ಇರುತ್ತೆ. ಆತರ ಏನಾದ್ರು ನಿಮ್ಗೆ ಅನ್ಸಿದ್ಯಾ ಅಂತ? ಇಲ್ಲ, ಆತರ ಯಾವತ್ತೂ ನಾನು ಹಾಗೆ ಅನ್ಕೊಂಡೇ ಇಲ್ಲ. ಪಾತ್ರ ಚಿಕ್ಕದು ದೊಡ್ಡದು ಅಂತ ಯಾವ್ದು ಇರೋದಿಲ್ಲ.
ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ಆ ಪಾತ್ರಕ್ಕೆ ತಕ್ಕಂತೆ ನಾವು ಇನ್ವಾಲ್ವ್ ಆಗಬೇಕು, ಅಭಿನಯಿಸ್ಬೇಕು. ಅದು ಆಳಾಗ್ಬೋದು, ಅರಸ ಆಗ್ಬೋದು. ಸರ್ ಇವಾಗ ನೋಡಿ ಕಲಾವಿದ್ರ ಜೊತೆ ನಟಿಸಿದೀನಿ ಅಂತ ತಾವು ಹೇಳ್ತಾ ಹೋದ್ರೆ ಯಾವ ಕಲಾವಿದ್ರ ಜೊತೆ ತಾವು ತಮ್ಮ ಅಭಿನಯ ಆಗಿದೆ ಅಂತ? ನನ್ನ ಪುಣ್ಯ ಹ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಓಕೆ ಒಟ್ಟು ನಾನು ಹೇಳ್ತಾ ಇರ್ತೀನಿ 3 ತಲೆಮಾರು. ಓಕೆ ಅಂದ್ರೆ ರಾಜ್ಕುಮಾರ್ ಅವರು ಅಂದ್ರೆ ಹ. ನಮ್ಮ ತಂದೆ ವಯಸ್ಸಿನವರು, ಆ ವಯೋಮಾನದವರು. ಮತ್ತೆ ಆ ನಂತರ ಶಿವಣ್ಣ ಅವ್ರ ಜೊತೆ ಪಾತ್ರ ಮಾಡಿದೆ. ರಾಘಣ್ಣ ಅವ್ರ ಪಿಕ್ಚರ್ ಮಾಡಿದ್ದೀನಿ, ಪುನೀತ್ ಅವ್ರ ಪಿಕ್ಚರ್ ಮಾಡಿದ್ದೀನಿ. ಅದು 2ನೇ ತಲೆಮಾರು. ಈಗ ನನ್ನ ಮಕ್ಕಳ ತಲೆಮಾರು. ಓಕೆ ಸೊ ಹಾಗಾಗಿ ನಾನು 3 ತಲೆಮಾರಿನ ಜೊತೆ ಪಾತ್ರ ಮಾಡಿದ್ದೀನಿ. ರಾಜ್ಕುಮಾರ್ ಅವ್ರದ್ದು ಹೇಳಿದೆ ನಿಮಗೆ, MP ಶಂಕರ್ ಅವರು, ರಾಜೇಶ್, ಅಶ್ವಥ್, ಹ. ಕಲ್ಯಾಣ್ ಕುಮಾರ್, ಹಾಗೆ ಬಹುತೇಕ ಎಲ್ಲರ ಜೊತೆ ಅವಕಾಶ ಸಿಕ್ಕಿದೆ. ಇನ್ನು ನನ್ಗೆ ಅವಕಾಶಗಳು ಸಿಗ್ಬೋದಾಗಿತ್ತು ಅನ್ನೋದು ಏನಾದ್ರು ನಿಮ್ಗೆ ಫೀಲ್ ಇದೆಯಾ ಅಂತ? ಇನ್ನು ಒಳ್ಳೊಳ್ಳೆ ಅವಕಾಶಗಳು ಸಿಗ್ಬೋದಾಗಿತ್ತು, ಎಲ್ಲೋ ನಮ್ ಕೈ ತಪ್ಪೋಗ್ಬಿಟ್ಟಿದೆ ಅವಕಾಶಗಳು ಅಂತ? ಇಲ್ಲ, ಹಾಗೆ ಅನ್ಕೊಳಕ್ಕಾಗಲ್ಲ. ಭಗವಂತ ಪ್ರತಿಯೊಬ್ಬರಿಗೂ ಬರೆದು ಬಿಟ್ಟಿರ್ತಾನೆ ನಿಮಗೆ ಇಷ್ಟಿಷ್ಟು ಅಂತ. ಸೊ ನನಗೇನ್ ಸಿಕ್ಕಿದೆ ಅದನ್ನ ನಾನು ಮಾಡಿದ್ದೀನಿ, ಅನುಭವಿಸಿದ್ದೀನಿ. ಆದ್ರೆ ಈಗ ನೀವು ಹೇಳಿದಾಗ ಒಂದು ಜ್ಞಾಪಕ ಬರೋದೇನಂದ್ರೆ, ಕೋವಿಡ್ ಸಮಯದಲ್ಲಿ 1-2 ಪಿಕ್ಚರ್ ಮಿಸ್ ಮಾಡ್ಕೊಂಡೆ ನಾನು. ಅದ್ಯಾವ್ದು ಅಂತ? KGF 2 ಓಕೆ ಮತ್ತೆ ಯಶ್ ಅವ್ರ ಜೊತೆ. ಯಶ್ ಅವ್ರ ಜೊತೆಲಿ, Okay. ಮತ್ತೆ ವಿಕ್ರಾಂತ್ ರೋಣ, ಇವೆರಡರಲ್ಲೂ ಒಳ್ಳೆ ಪಾತ್ರಗಳು ಫಿಕ್ಸ್ ಆಗಿತ್ತು. ಓಕೆ ಒಪ್ಕೊಂಡಿದ್ದೆ ನಾನು. ಹ. ಇನ್ನೇ ಶೂಟಿಂಗ್ ಹೋಗ್ಬೇಕು ಅನ್ನೋ ಸಂದರ್ಭದಲ್ಲಿ ಓಕೆ ನನ್ನ ಮಕ್ಕಳು ಬೇಡ ಅಂತ ಹೇಳ್ತಾ ಕೂತ್ಕೊಂಡ್ರು. ಯಾಕೆ ನಿಮ್ಗೆ ಗೊತ್ತು ಕೋವಿಡ್ ಸಮಯದಲ್ಲಿ ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಅಂದ್ಬಿಟ್ಟು. ವಿಕ್ರಾಂತ್ ರೋಣ ಬಂದು ಅದು ಹೈದರಾಬಾದ್ ಶೂಟಿಂಗ್ ಆಗ್ಬೇಕಾಗಿತ್ತು. Okay. KGF 2 ಅದು ಕೂಡ ಆ ಸಂದರ್ಭದಲ್ಲಿ ಸ್ವಲ್ಪ ಕಷ್ಟನೇ ಇತ್ತು. ಹೆಚ್ಚು ಜನ ಇರುವಂತ ಸಂದರ್ಭ. ಮನೇಲಿ ಬೇಡ ಅಂತ ಮಕ್ಕಳಿಗೆ ಅಲೆಟ್ ಮಾಡಿದ್ರಿಂದ ಅವೆರಡು ಪಿಕ್ಚರ್ ನಾನು ಬಿಟ್ಟೆ. ನಾನು ಅದು ಮಾಡಿದ್ರೆ ಚೆನ್ನಾಗಿತ್ತೇನೋ ಅಂತ ಅನ್ಸುತ್ತೆ, ಗೊತ್ತಿಲ್ಲ, ಭಗವಂತನ ಇಚ್ಛೆ. ಮುಂದೆ ಒಳ್ಳೊಳ್ಳೆ ಅವಕಾಶ ಸಿಗ್ಬೋದು. ಸಿಗ್ಬೋದು, ಹೇಳಿಕ್ಕಾಗಲ್ಲ. ಸರ್ ಎಷ್ಟೋ ಕಲಾವಿದ್ರು ಈಗ ಎಲ್ಲೋ ಒಂದ್ ಕಡೆ ತೆರೆ ಹಿಂದೆ ತುಂಬಾ ಕಷ್ಟ ಪಡ್ತಿರ್ತಾರೆ ಹೌದು ಹೌದು ಅವಕಾಶಗಳಿಗಾಗಿ. ಅದ್ರಲ್ಲಿ ನೀವ್ ಹೇಳಿದ್ರಿ 10,000 ಎಪಿಸೋಡ್ಸ್ ನ ಧಾರಾವಾಹಿಗಳನ್ನ ಮಾಡಿದೀನಿ, 500ಕ್ಕೂ ಹೆಚ್ಚು ಮೂವಿಗಳನ್ನ ಮಾಡಿದೀನಿ. ಅದೆಲ್ಲ ನಿಮ್ಗೆ ಒಂದು ಆತ್ಮತೃಪ್ತಿ ಇದೆಯಾ ಅಂತ? ಖಂಡಿತ ಇದೆ ಮೇಡಮ್. ಯಾಕೆಂದ್ರೆ ಎಷ್ಟೋ ಜನಗಳಿಗೆ ಅವಕಾಶಗಳೇ ಸಿಗಲ್ಲ. ನಿಜ. ಎಷ್ಟೋ ಜನ ಹಳೆ ಕಲಾವಿದ್ರುಗಳೆಲ್ಲ ಈಗ ಎಲ್ಲೋ ಎಲೆ ಮರೆ ಕಾಯಿ ಹಂಗೆ ಅಭಿನಯ ಮಾಡ್ಕೊತಾ ಹೋಗ್ತಾ ಇದ್ದಾರೆ. ಹೌದು ಹೌದು. ಎಷ್ಟೋ ಜನಕ್ಕೆ ತೆರೆ ಮುಂದೆ ಬರಕ್ ಅವಕಾಶಗಳೇ ಸಿಗಲ್ಲ. ಅದ್ರಲ್ಲಿ ನಿಮಗೆ ಏನ್ ಅನ್ಸ್ತು ಅವಕಾಶ ಸಿಕ್ಕಿರೋದು? ಅದೃಷ್ಟ ಅಂತ ಬಯಸ್ತೀನಿ. ಏನೋ ದೇವ್ರದೇ ಅದೃಷ್ಟ ಸಿಕ್ತು, ಗುರುತಿಸ್ಕೊಂಡಿದೀವಿ. ನಾನು ಕೆಲವು ಕಡೆ ಹೋದಾಗ ಹೇಳ್ತಾ ಇರ್ತೀನಿ, ನಾವು ಇವತ್ತು ನಮ್ಮನ್ನ ತೆರೆ ಮೇಲೆ ನೋಡಿ ನೀವು ಗುರುತಿಸಿದೀರಿ, ಪ್ರೀತಿಸ್ತಾ ಇದ್ದೀರಿ. ನಮಗಿಂತ 100 ಪಟ್ಟು ಪ್ರತಿಭಾವಂತರು ಇಲ್ಲಿಂದ ಹೊರಗಡೆ ಇದ್ದಾರೆ. ಈಗ ನೀವು ಹೇಳಿದ್ರಲ್ಲ ಅವಕಾಶ ಸಿಕ್ಕಿಲ್ಲ ಅಂತ, ಪಾಪ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ, ಗುರ್ತಿಸ್ಕೊಳಕ್ ಆಗಿಲ್ಲ. ನಮಗೆ ಅವಕಾಶ ಸಿಕ್ತು, ಗುರುತಿಸ್ಕೊಂಡಿದೀವಿ, ಅಷ್ಟೇ ವ್ಯತ್ಯಾಸ. ಆದ್ರೆ ನಮಗಿನ ಹೆಚ್ಚಿನ ಪ್ರತಿಭಾವಂತರು ಇದ್ದಾರೆ ಅಂತ ಒಪ್ಕೊಳ್ತೀನಿ. ಪ್ರತಿಭಾವಂತರು ಇದ್ದಾರೆ. ಇದ್ದಾರೆ. ಎಷ್ಟೋ ಜನ ಈಗ ಹಳೆ ಕಲಾವಿದ್ರೆಲ್ಲ ತಮ್ಮನ್ ತಾವು ತೆರೆ ಮುಂದೆ ಗುರ್ತಿಸ್ಕೊತಾ ಇಲ್ಲ. ಯಾಕೆ ಅದನ್ನ ಗುರ್ತಿಸ್ಕೊತಾ ಇಲ್ಲ ಅಂತ? ಅದು ಕಲಾವಿದ್ರ ತಪ್ಪಲ್ಲ, ಗುರ್ತಿಸ್ಕೊಳ್ತಾ ಇಲ್ಲ ಅಂತಲ್ಲ, ಅವ್ರಿಗೆ ಅವಕಾಶ ಸಿಗ್ತಾ ಇಲ್ಲ. ಈಗ ಸಿಕ್ಕರೆ ಇವತ್ತು ಅವ್ರ ಪಾತ್ರ ಮಾಡಕ್ಕೆ ರೆಡಿ ಇದ್ದಾರೆ. ಇದು ಸಾಮಾನ್ಯವಾಗಿ ಹೊರಗಡೆ ಜನಕ್ಕೆ ಗೊತ್ತಾಗಲ್ಲ, ಅವಕಾಶ ಅವ್ರು ಕಡಿಮೆ ಆಗ್ತಾ ಇರುತ್ತೆ. ಹೊಸ ನೀರು ಬಂದು ಹಳೆದು ಹೋಯ್ತು ಅಂತಲ್ಲ, ಹಾಗೆ ಹೊಸಬ್ರು ಬರ್ತಾ ಇದ್ದಾಗ ತಪ್ಪು ಅಂತಲ್ಲ ನಾನು ಹೇಳುದು. ಹೊಸಬ್ರು ಬೇಕು, ಹಳಬ್ರು ಬೇಕು, ಹಳೆ ಬೇರು ಹೊಸ ಚಿಗುರು, ಹಾಗೆ ಅವರು ಬೇಕು, ಇವರು ಬೇಕು. ಅವ್ರಿಗೆ ಅವಕಾಶಗಳು ಕಡಿಮೆ ಆಗಿದೆ ಅನ್ನೋದು ನಿಜ ಅಷ್ಟೇ. ಸರ್ ಈಗ ನೀವೇ ಹೇಳ್ದಾಗೆ ಹೊಸ ಚಿಗುರು ಹಳೆ ಬೇರು ಅನ್ನಂಗೆ ಎಷ್ಟೋ ಹೊಸ ಚಿಗುರುಗಳು ಬರ್ತಾ ಇದ್ದಾಗ ಹಳೆ ಚಿಗುರುಗಳನ್ನ ಗುರ್ತಿಸ್ತಾನೆ ಇಲ್ಲ ಎಷ್ಟೋ ಕಡೆ. ಅದು ಎಷ್ಟು ಮಟ್ಟಿಗೆ ಸರಿ ಅಂತ ಚಿತ್ರರಂಗ ತಗೋತಾ ಇರೋದು ಅಂತ? ಎಲ್ರೂ ಗುರ್ತಿಸ್ತಾ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕೆಲವರು ಇವತ್ತಿಗೂ ಹಳಬ್ರನ್ನ ಕರೆದು ಪಾತ್ರಗಳು ಕೊಡ್ತಾ ಇದ್ದಾರೆ. ಅದನ್ನ ಅವ್ರವ್ರು ಉಪಯೋಗಿಸಬೇಕಷ್ಟೇ, ಯಾರನ್ನೂ ಬ್ಲೇಮ್ ಮಾಡಕ್ಕಾಗಲ್ಲ. ಆಮೇಲೆ ಅವಕಾಶ ಕೊಡ್ಲೇಬೇಕು ಅನ್ನೋ ಕಾನೂನು ಏನು ಇಲ್ಲ, ಅದು ಮಾಡೋರ ಇಚ್ಛೆ. ನಾನು ಚಿತ್ರರಂಗಕ್ಕೆ ಬಂದ್ಮೇಲೆ ಯಾಕಪ್ಪ ನಾನು ಚಿತ್ರರಂಗಕ್ಕೆ ಬಂದೆ ಅಂತ ಏನಾದ್ರು ಅನ್ಸಿದ್ಯಾ? ಇಲ್ಲ, ಹಾಗೇನು ಅನ್ಸಿಲ್ಲ. ನನಗೆ ಆ ವಿಷಯದಲ್ಲಿ ತೃಪ್ತಿ ಸಿಕ್ಕಿದೆ. ಯಾಕೆಂದ್ರೆ ಎಷ್ಟೋ ಕಲಾವಿದ್ರು ನಾವ್ ನೋಡ್ತಾ ಇದ್ದಾಗ ನಮ್ ಜೀವನ ನೆಡ್ಸಕ್ ಆಗಲ್ದಿಲ್ಲಪ್ಪ ಅಂತ ಹೇಳ್ತಾ ಇರ್ತಾರೆ. ಸೊ ಅದ್ರಲ್ಲಿ ನಿಮ್ಗೆ ಅನ್ಸಿದ್ಯಾ ಅಂತ, ಅವ್ರು ನನ್ ಲೈಫ್ ಆರಾಮಾಗಿದ್ದೀನಪ್ಪ ಚಿತ್ರರಂಗಕ್ಕೆ ಬಂದಿ, ತಪ್ಪು ಮಾಡಿಲ್ಲ ನಾನು ಈ ಕ್ಷೇತ್ರನ ಆಯ್ಕೆ ಮಾಡ್ಕೊಂಡಿದ್ದು ಅಂತ? ಇಲ್ಲ, ಆ ತೃಪ್ತಿ ಇದೆ, ನನಗೆ ತೃಪ್ತಿ ಇದೆ. ಜೊತೆಗೆ ಜನರ ಪ್ರೀತಿ ಸಿಕ್ತಲ್ಲ, ಪ್ರೀತಿ ಗೌರವ, ಅದು ಬಹಳ ಗ್ರೇಟ್. ಸರ್ ಹಂಗೆ ನಿಮ್ ತಂದೆ ಪುರೋಹಿತ್ಗೆ ಮಾಡ್ತಾ ಇದ್ರು ಅಂತ ಹೇಳ್ತಾ ಬಂದ್ರು, ನಿಮ್ಗೂ ಏನಾದ್ರು ಹವ್ಯಾಸ ಇದೆಯಾ ಅಂತ? ಹೌದು, ಇವತ್ತು ನಾನು ಪೌರೋಹಿತ್ಯ ಬಿಟ್ಟಿಲ್ಲ. ಅದನ್ನು ಕಲೆ ಜೊತೆಗೆ ಪೌರೋಹಿತ್ಯನ ಮುಂದುವರ್ಸ್ಕೊಂಡ್ ಬರ್ತಾ ಇದ್ದೀನಿ. ನನಗೊಂದ್ಸರ್ತಿ ಯಾರೋ ಒಬ್ಬ ಪತ್ರಿಕೆ ಅವ್ರು ಕೇಳಿದ್ರು, ಪೌರೋಹಿತ್ಯ ಮತ್ತೆ ಕಲೆ ಇವೆರಡು ನೀವು ಯಾವ ತರ ಭಾವಿಸ್ತೀರಿ ಅಂತ. ನಾನು ಹೇಳಿದೆ, ನನ್ನ 2 ಕಣ್ಣಿದ್ದಾಗೆ, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಹೇಳಿದ್ರು. ನಿಮ್ 2 ಕಣ್ಣಲ್ಲಿ ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀರಾ ಅಂತ ಕೇಳಕ್ಕಾಗಲ್ಲ. ಹಾಗೆ ಕಲೆನು ಪೌರೋಹಿತ್ಯ ಎರಡನ್ನು ಒಂದೇ ಪ್ರಮಾಣದಲ್ಲಿ, ಒಂದೇ ರೀತಿಯಲ್ಲಿ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತಾ ಇದ್ದೀನಿ.
ನಾನು ಅದನ್ನೇ ಕೇಳೋಣ ಅಂತ ಬಂದೆ, ಯಾವ್ದಕ್ ಪ್ರಾಮುಖ್ಯತೆ ಕೊಡ್ತೀರಾ ಅಂತ. ಎರಡು ಸಮಾನಾಂತರ ಮಾಡ್ತಾ ಇದ್ದೀನಿ. ಹಾಗೆ ನೀವು ಚಿತ್ರರಂಗಕ್ಕೆ ಬಂದಾಗ ಯಾವ್ಯಾವ ಸವಾಲುಗಳನ್ನ ಫೇಸ್ ಮಾಡಿದ್ರಿ ಅಂತ? ನನಗೆ ಅಂತ ಸವಾಲುಗಳೇನು ಬರಲಿಲ್ಲ. ಆ. ಸಣ್ಣ ಪುಟ್ಟದ ಒಂದೆರಡು ಬಂದಿರ್ಬೋದು. ಬಹುಶಃ ಅದಕ್ಕೆ ನನ್ನ ಬಣ್ಣ, ನಾನೇನು ಕಪ್ಪು ನನಗೆ ಗೊತ್ತು. ಕಪ್ಪು ಕಸ್ತೂರಿ ಅಂತಾರಲ್ಲ ಸರ್. ಅಲ್ಲ, ಅದು ಕೆಲವರು ಹೇಳ್ತಾರೆ. ಹಾ. ಆದ್ರೆ ಆರಂಭದಲ್ಲಿ ನಾನೊಂದು ಸಿನಿಮಾದಲ್ಲಿ ಪಾತ್ರ ಮಾಡಕ್ ಹೋದಾಗ ಡೈರೆಕ್ಟರ್ ಮೇಕಪ್ ಮಾಡ್ಕೊಂಬನ್ನಿ ಅಂತ ಕಳಿಸಿದ್ರು. ಓಕೆ. ಮೇಕಪ್ ಮನ್ ಹತ್ರ ಹೋದೆ. ಹಾ. ಏನು ಅಂತ ಮೇಕಪ್ ಅನ್ನು ಕೇಳಿದ್ರು. ಸರ್ ಮೇಕಪ್ ಮಾಡ್ಬೇಕಂತ. ಮೇಕಪ್ ಅನ್ನು ಬೈದ್ರು ನನಗೆ. ರೇ, ಕಪ್ಪಿರೋ ಯಾರು ಮೇಕಪ್ ಮಾಡ್ತಾ ಹೋಗ್ರಿ ಅಂದ್ರು. ನಾನು ಸೀದಾ ಹೋದೆ. ವಾಪಸ್ ಹೋದೆ, ಡೈರೆಕ್ಟರ್ ಮುಂದೆ ನಿಂತ್ಕೊಂಡೆ. ಯಾಕ್ರಿ ಮೇಕಪ್ ಮಾಡ್ಸ್ಕೊಂಬರ್ಲಿಲ್ವಾ? ಇಲ್ಲ ಸರ್, ಕಪ್ಪಿರೋರಿಗೆ ಮೇಕಪ್ ಮಾಡಲ್ವಂತೆ ಸರ್ ಅಂತ ಹೇಳಿದ್ರೆ, ಅವರು ಡೈರೆಕ್ಟರ್ ಮೇಕಪ್ ಅನ್ನ ಕರೆದ್ರು, ಬೈದ್ರು. ಅದು ಅವ್ರವ್ರ ಮನೋಭಾವ. ಇದು ಈ ತರ ಸಣ್ಣ ಪುಟ್ಟ ಚಾಲೆಂಜ್ ಅಷ್ಟೇ ಇದೆ. ಯಾವ್ದು ಚಾಲೆಂಜ್ ಅಲ್ಲ, ಇದು ಸಹಜವಾಗಿ ನಡೆಯುವಂತ ಘಟನೆಗಳು. ಇದು ಒಂಥರ ಅವಮಾನನೇ ಅಂತಾನೆ ಹೇಳ್ಬೋದಾ? ನಾನು ಅವಮಾನ ಅನ್ಕೊಳ್ಳಿಲ್ಲ. ಅದನ್ನ ಸವಾಲಾಗಿ ತಗೊಂಡಿದ್ದೀರಾ? ಸವಾಲಾಗಿ ತಗೊಂಡಿದ್ದಕ್ಕೆ ನಿಂತಿದ್ದೀರಾ ಅಂತ. ಆ ಸವಾಲು ಅಂತ ಹೇಳಿದ್ರಲ್ಲ, ಅವತ್ತು ನಾನು ಅದನ್ನ ತುಂಬಾ ಸೀರಿಯಸ್ ಪರಿಗಣನೆ ಮಾಡಲಿಲ್ಲ. ಅದಾರು ಒಂದು ಕೆಲವಾರು ವರ್ಷಗಳ ನಂತರ ನಾನು ಯಾರವತ್ತು ಕಪ್ಪಿದ್ರ ಮೇಕಪ್ ಮಾಡೋದು ಅಂತ ಕಳಿಸಿದ್ರು, ಅದೇ ವ್ಯಕ್ತಿ ಗಾಂಧಿನಗರದಲ್ಲಿ ಸಿಕ್ಕ ಅವರೇ ಮಾತಾಡ್ಸೋರು ನನಗೆ. ನನಗೆ ಗುರು ಸಿಗ್ಲಿಲ್ಲ. ಅವರು, ಅಣ್ಣ ಮೊದ್ಲು ನಿಮ್ಗೆ ಬಿಗಿನಿಂಗ್ ಅಲ್ಲಿ ನಾನೇ ಮೇಕಪ್ ಮಾಡಿದ್ದು, ಇವ್ರು ನೀವು ತುಂಬಾ ಗುರುತಿಸ್ಕೊಂಡಿದ್ದೀರ ಅಣ್ಣ. ಸಂತೋಷಪ್ಪ ಅಂದೆ. ಆಮೇಲೆ 10 ರೂಪಾಯಿ ಕೊಡಿ ಅಣ್ಣ ಅಂತ ಅಂದ್ರೆ, ಆ ಮನುಷ್ಯನ ಪರಿಸ್ಥಿತಿ ಹಾಗಾಗಿತ್ತು. ಜೀವನದಲ್ಲಿ ಏಳು ಬೆಳೆ ಎಲ್ಲರಿಗೂ ಇದ್ದೇ ಇರುತ್ತೆ. ಅವತ್ತು ನನಗೆ ನೀವು ಹೇಳಿದ್ರೆ ಅವಮಾನ ಅಂತ ಅಂದ್ಬಿಟ್ಟು ಅವತ್ತು ನನ್ನ ದೂಷಣೆ ಮಾಡಂತ ವ್ಯಕ್ತಿ ಆ ಒಂದು ಕೆಳಮಟ್ಟಕ್ಕೆ 10 ರೂಪಾಯಿ ಕೇಳುವಂತ ಪರಿಸ್ಥಿತಿ ಬಂದಿತ್ತು. ಇದರಿಂದ ನಾನು ಕಲ್ತ ಮಠ ಏನು ಅಂದ್ರೆ, ಯಾವತ್ತು ಯಾರಿಗೂ ನಾವು ಮನಸ್ಸಿಗೂ ನೋವು ಮಾಡಬಾರದು, ತಗ್ಗಿ ಬಗ್ಗೆ ನಡಿಬೇಕು ಅಲ್ವೇ? ಖಂಡಿತ ಹೌದು. ಯಾಕೆ ಅಂತಂದಾಗ ನಾವು ಮನುಷ್ಯರಾಗಿ ಅದನ್ನೇ ಅಲ್ವಾ ಕಲಿಬೇಕಾಗಿರೋದು. ದೊಡ್ಡವ್ರ ಮುಂದೆ ತಗ್ಗಿ ಬಗ್ಗೆ ನಡಿಬೇಕು, ಸಣ್ಣವರಾದ್ರೂ ಕೂಡ ಅವ್ರ ಹತ್ರ ಕಲಿಯುವಂತ ತುಂಬಾ ಇರುತ್ತೆ.